ದಾವಣಗೆರೆಯಲ್ಲಿ ಚರ್ಚ್ನ ಪಾದ್ರಿ ವಿರುದ್ಧ ಬಂಜಾರ ಸಮುದಾಯದ ಮುಖಂಡರು ಸಿಡಿದೆದ್ದಿದ್ದಾರೆ. ಕಾರಣ ತನ್ನ 57ನೇ ವಯಸ್ಸಲ್ಲಿ ಪಾದ್ರಿ ಮದುವೆಯಾಗ್ತಿದ್ದಾರೆ. ಅದರಲ್ಲೂ ಹಿಂದೂ ಯುವತಿಯನ್ನ ಮದುವೆಯಾಗೋದಕ್ಕೆ ಹೊರಟಿದ್ದಾರೆ. ಚರ್ಚ್ಗೆ ಬರೋ ಯುವತಿಯರಿಗೆ ಪಾದ್ರಿ ಆಮಿಷ ಒಡ್ಡಿ ಮತಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹಿಂದೂ ಯುವತಿಯನ್ನ ಕೈ ಹಿಡಿಯಲು ಮುಂದಾದ್ರ ಪಾದ್ರಿ. ಚರ್ಚ್ ಪಾದ್ರಿಯ ವಿರುದ್ಧ ಸಿಡಿದೆದ್ದ ಬಂಜಾರ ಸಮುದಾಯ. ಇವರೇ ನೋಡಿ ಆ ಪಾದ್ರಿ. ಹೆಸರು ರಾಜಶೇಖರ್. ದಾವಣಗೆರೆಯ DHM ಚರ್ಚ್ನ ಪಾದ್ರಿ ಆಗಿರುವ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ದಾವಣಗೆರೆಯ DHM ಚರ್ಚ್ನ ಪಾದ್ರಿ ರಾಜಶೇಖರ್ ಹಿಂದೂ ಯುವತಿಯನ್ನ ಪುಸಲಾಯಿಸಿ ಮದುವೆ ಆಗಲು ಮುಂದಾಗಿರುವ ಆರೋಪ ಕೇಳಿಬಂದಿದೆ. ದಾವಣಗೆರೆಯ DHM ಚರ್ಚ್ನ ಪಾದ್ರಿ ರಾಜಶೇಖರ್ ಹಿಂದೂ ಯುವತಿಯನ್ನ ಪುಸಲಾಯಿಸಿ ಮದುವೆ ಆಗಲು ಮುಂದಾಗಿರುವ ಆರೋಪ ಕೇಳಿಬಂದಿದೆ. 57 ವರ್ಷದ ಪಾದ್ರಿ ರಾಜಶೇಖರ್ಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿವೆ. ಇದೀಗ ಬಂಜಾರ ಸಮುದಾಯದ ಯುವತಿಯ ಜೊತೆ ಮದುವೆಗಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದು ಬಂಜಾರ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ರಾಜಶೇಖರ್ ಅವರು 57 ವರ್ಷದ ಹಿರಿಯರು, ಒಬ್ಬ ಪಾದ್ರಿಗಳು, ಧರ್ಮ ಬೋಧನೆಯನ್ನು ಮಾಡಬೇಕಾದವರು, ಒಬ್ಬ ಯುವತಿಯನ್ನು, ಚಿಕ್ಕ ವಯಸ್ಸಿನ ಒಂದು ಯುವತಿಯನ್ನು, ಹೆಣ್ಣುಮಗಳನ್ನು ಇವತ್ತು ಕಾಮಿಸಿ ಪ್ರೀತಿಸಿ ಇವತ್ತು ಮದುವೆ ಆಗ್ತಕ್ಕಂಥದ್ದು ಅದು ನಮಗೆ ಕಾಣಿಸ್ತದೆ ಸ್ಪಷ್ಟವಾಗಿ. ಇದು ಕೂಡ ಮತಾಂತರದ ಒಂದು ಅಂಗ. ಇದು ಕೂಡ ಮತಾಂತರ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತೇಳಿ ನಮಗೆ ಕಾಣ್ತಾ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಸಮಾಜದ ಮುಖಂಡರೆಲ್ಲ ಸೇರಿ ಅದರ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನಿಶ್ಚಯಿಸ್ತೇವೆ. ಪಾದ್ರಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹ. ಚರ್ಚ್ ಪಾದ್ರಿಯ ವಿರುದ್ಧ ಸಿಡಿದೆದ್ದಿರುವ ಬಂಜಾರ ಸಮುದಾಯ ಪಾದ್ರಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹಿಸಿದೆ. ಯುವತಿಗೆ ಹಣ ಸೇರಿದಂತೆ ಇತರ ಆಮಿಷ ತೋರಿಸಿ ಮದುವೆ ಆಗುವುದಾಗಿ ನಂಬಿಸಿದ್ದಾನೆ. ಅಮಾಯಕರನ್ನ ಬಳಸಿಕೊಂಡು ಅವರ ಇಡೀ ಕುಟುಂಬವನ್ನ ಪಾದ್ರಿ ಮತಾಂತರ ಮಾಡಿದ್ದಾನೆ ಎಂದು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಪಾದ್ರಿ ರಾಜಶೇಖರ್ ಅರ್ಜಿಯನ್ನ ತಿರಸ್ಕರಿಸಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮನುಷ್ಯನ ಪೂರ್ವಾಪರವನ್ನು ಅವಲೋಕಿಸದೆ, ಪೂರ್ವಾಪರವನ್ನು ವಿಮರ್ಶಿಸದೆ ಈ ಮದುವೆಗೆ ತಾವು ಒಪ್ಪಿಗೆ ಕೊಡಕೂಡದು. ಈ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿ ಈತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಈತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕೆಂದು ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆಗೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ನಾವು ಮನವಿಯನ್ನು ಸಲ್ಲಿಸಿರುತ್ತೇವೆ. ಒಟ್ಟಾರೆ ಪಾದ್ರಿ ರಾಜಶೇಖರ್ ವಿರುದ್ಧ ಹಿಂದೂ ಮುಖಂಡರು ಸಿಡಿದೆದ್ದಿದ್ದಾರೆ. ಚರ್ಚ್ಗೆ ಬರುವ ಮಹಿಳೆಯರಿಗೆ ಆಮಿಷ ಒಡ್ಡಿ ಅವರನ್ನ ತಮ್ಮ ಬಲೆಗೆ ಬೀಳಿಸಿಕೊಂಡು ಮತಾಂತರ ಮಾಡುತ್ತಿರುವ ಆರೋಪ ಮಾಡಿದ್ದು, ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕಿದೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.